ಆತ್ಮೀಯರೇ, ಈ ಒಂದು ಭಾಗದಲ್ಲಿ ಶ್ರೀನಿವಾಸ್ ವಿ ಸರ್ ಇವರು ತಯಾರಿಸಿರುವಂತಹ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಿರು ಟಿಪ್ಪಣಿ, ಅಂದರೆ ವಿಶೇಷವಾಗಿ ಭೌತಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಕಿರು ಟಿಪ್ಪಣಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಶ್ಯೂರ್ ಶಾರ್ಟ್ ಕ್ವಶನ್ಸ್ ಫಾರ್ ಎಕ್ಸಾಮಿನೇಷನ್ ಅನ್ನುವಂಥ ಒಂದು ಮಾಹಿತಿಯನ್ನು ಸರ್ ತಯಾರಿಸಿರುವಂಥದ್ದು ಗಮನಿಸಬಹುದು. ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಮೊದಲಿಗೆ ಏಕಮಾನಗಳನ್ನು ನೋಡ್ತಾ ಇದ್ದೀವಿ. ವಿಭವಾಂತರ ಇದರ ಒಂದು ಏಕಮಾನ ಗಮನಿಸ್ಬೋದು, ವೋಲ್ಟ್. ವಿದ್ಯುತ್ ಪ್ರವಾಹ ಆಂಪಿಯರ್. ವಿದ್ಯುತ್ ಆವೇಶ ಕೂಲಂ. ರೋಧ ಓಮ್. ರೋಧಶೀಲತೆ ಓಮ್ ಮೀಟರ್. ವಿದ್ಯುತ್ ಸಾಮರ್ಥ್ಯ ವ್ಯಾಟ್. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ. ಹಾಗೆಯೇ ವಿದ್ಯುತ್ ಮಂಡಲದಲ್ಲಿ ಬಳಸುವ ಸಾಧನಗಳ ಚಿಹ್ನೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿ ನಿಯಮಗಳನ್ನು ಗಮನಿಸಿದಾಗ ಬಲಗೈ ಹೆಬ್ಬೆರಳು ನಿಯಮ ನೋಡ್ತಾ ಇದ್ದೀವಿ. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಾ ಇದ್ದಾವೆ. ಫ್ಲೆಮಿಂಗ್ನ ಎಡಗೈ ನಿಯಮ ನೋಡಬಹುದು. ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕು, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು. ಪ್ರತಿಫಲನದ ನಿಯಮಗಳನ್ನು ಗಮನಿಸಬಹುದು. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ ಪ್ರತಿಫಲಿತ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿರುತ್ತವೆ. ವಕ್ರೀಭವನ ನಿಯಮಗಳನ್ನು ಗಮನಿಸಬಹುದು. ಪತನ ಕಿರಣ, ವಕ್ರಿಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿರುತ್ತವೆ. ಪತನ ಕೋನದ ಸೈನು, ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಓಮನ ನಿಯಮ ನೋಡ್ತಾ ಇದ್ದೀವಿ. ಹಾಗೆಯೇ ಜೌಲ್ನ ಉಷ್ಣೋತ್ಪಾದನಾ ನಿಯಮ ನೋಡ್ತಾ ಇದ್ದೀವಿ. H=I²RT. ನೆಕ್ಸ್ಟ್, ಓವರ್ಲೋಡ್ ಉಂಟಾಗಲು ಕಾರಣಗಳನ್ನು ಗಮನಿಸಬಹುದು. ಸಜೀವ ತಂತಿ, ತಟಸ್ಥ ತಂತಿಗಳ ನೇರ ಸಂಪರ್ಕ, ಒಂದೇ ಸಾಕೆಟ್ಗೆ ಹೆಚ್ಚು ಸಾಧನಗಳನ್ನು ಜೋಡಿಸುವುದು, ದೋಷಪೂರಿತ ಉಪಕರಣಗಳ ಬಳಕೆ. ಇದಕ್ಕೆ ಪರಿಹಾರ ನೋಡ್ತಾ ಇದ್ದೀವಿ. ಸಾಧನಗಳ ಸಮಾಂತರ ಜೋಡಣೆ. ಒಂದು ಸಾಕೆಟ್ಗೆ ಹಲವು ಸಾಧನಗಳನ್ನು ಜೋಡಿಸಬಾರದು. ಗುಣಮಟ್ಟದ ಸಾಧನಗಳನ್ನು ಬಳಸುವುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬೋದು, ದೃಷ್ಟಿದೋಷಗಳು. ಸಮೀಪ ದೋಷ, ಸಮೀಪ ದೃಷ್ಟಿದೋಷ, ಹಾಗೆಯೇ ದೂರದೃಷ್ಟಿದೋಷ, ಇವಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಸಮೀಪ ದೃಷ್ಟಿದೋಷದ ಒಂದು ಮಾಹಿತಿ ಗಮನಿಸಿದಾಗ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಸ್ಥಿತಿ. ಪಾಯಿಂಟ್ ನಂಬರ್ 1 ನೋಡ್ಬೋದು, ಕಣ್ಣುಗುಡ್ಡೆಯು ಉದ್ದವಾಗಿರುವುದು. ಹಾಗೆಯೇ ಪಾಯಿಂಟ್ ನಂಬರ್ 2, ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಪರಿಹಾರ ನಿಮ್ನ ಮಸೂರದ ಬಳಕೆ. ನೆಕ್ಸ್ಟ್, ದೂರದೃಷ್ಟಿದೋಷ. ದೂರದ ವಸ್ತುಗಳು ಸ್ಪಷ್ಟವಾಗಿ, ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಸ್ಥಿತಿ. ಮಸೂರದ ಸಂಗಮದವರು ಅಧಿಕವಾಗಿರುವುದು. ಕಣ್ಣುಗುಡ್ಡೆಯು ಚಿಕ್ಕದಾಗಿರುವುದು. ಪರಿಹಾರ ಪೀನ ಮಸೂರದ ಬಳಕೆ. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀವಿ, ಅಮ್ಮೀಟರ್. ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುತ್ತಾರೆ. ವೋಲ್ಟ್ ಮೀಟರ್ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ಪರಿವರ್ತಿತ ರೋಧ. ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣ. ರಿಯೋಸ್ಟ್ಯಾಟ್. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುತ್ತಾರೆ. ನೆಕ್ಸ್ಟ್ ಪಾಯಿಂಟ್ಗಳನ್ನು ನಾವು ಗಮನಿಸ್ಬೋದು. ನಕ್ಷತ್ರಗಳು ಮಿನುಗುತ್ತವೆ ಏಕೆ ನೋಡ್ತಾ ಇದ್ದೀವಿ. ನಕ್ಷತ್ರಗಳು ಬೆಳಕು ವಾತಾವರಣದಲ್ಲಿ ವಕ್ರೀಭವನ ಹೋಲುವುದರಿಂದ. ಹಾಗೆಯೇ ಗಗನಯಾತ್ರಿಗಳು ಆಕಾಶ ಕಪ್ಪಾಗಿ ಕಾಣಲು ಕಾರಣವೇನು? ಅಲ್ಲಿ ವಾತಾವರಣ ಇರುವುದಿಲ್ಲ, ಹಾಗಾಗಿ ಬೆಳಕು ಚದುರುವುದಿಲ್ಲ ಅನ್ನುವಂಥದ್ದು ಮಾಹಿತಿ ನೋಡ್ತಾ ಇದ್ದೀವಿ. ಹೀಗೆ ಇಂಪಾರ್ಟೆಂಟ್ ಪಾಯಿಂಟನ್ನು ನಾವಿಲ್ಲಿ ಗಮನಿಸ್ತಾ ಈ ಕಡೆ ಇನ್ನೊಂದು ಪಾಯಿಂಟ್ ನೋಡ್ತಾ ಇದ್ದೀವಿ, ಫ್ಯೂಸ್ನ ಉಪಯೋಗ ಗಮನಿಸ್ಬೋದು. ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಹಿಸಿದರೆ ಉಷ್ಣದ ಪರಿಣಾಮದಿಂದ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಇದರಿಂದ ಸಾಧನಗಳು ಹಾಳಾಗುವುದಿಲ್ಲ. ನೆಕ್ಸ್ಟ್, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದ್ರೂ 2 ಸಾಧನಗಳನ್ನು ಹೆಸರಿಸಲು ಕೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್, ವಿದ್ಯುತ್ ಫ್ಯೂಸ್. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ಗಮನಿಸಬಹುದು. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ತಾಪ ಮತ್ತು ವಾಹಕವಾಗಿ ಬಳಸುವ ವಸ್ತು. ನೆಕ್ಸ್ಟ್, ಈ ಕಡೆ ನೋಡ್ಬೋದು, ಇಲ್ಲಿ ಕಣ್ಣಿನ ಭಾಗಗಳ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಪಾಪೆ ನೋಡ್ಬೋದು, ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸ್ತಾ ಇದೆ. ಐರಿಸ್ ಕಣ್ಣು ಪಾಪೆಯ ಗಾತ್ರವನ್ನು ನಿಯಂತ್ರಿಸ್ತಾ ಇದೆ. ಮಸೂರ ವಸ್ತುವಿನ ತಲೆಕೆಳಗಾದ ಸತ್ಯ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟು ಮಾಡುತ್ತದೆ. ಅಕ್ಷಿಪಟಲ ನೋಡ್ತಾ ಇದ್ದೀವಿ, ಕಾರ್ಯ ಪ್ರತಿಬಿಂಬ ಮೂಡುವ ಪೊರೆ ಹಾಗೂ ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳನ್ನು ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್ ಗಮನಿಸ್ಬೋದು, ಇಲ್ಲಿ ನಿಮ್ನ ದರ್ಪಣದ ಉಪಯೋಗಗಳನ್ನು ನೋಡ್ತಾ ಇದ್ದೀವಿ.
ಹಾಗೆಯೇ ಪೀನ ದರ್ಪಣದ ಉಪಯೋಗಗಳನ್ನು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಫ್ಯೂಸ್ ಭೂ ಸಂಪರ್ಕ ತಂತಿ ನೋಡ್ಬೋದು. ಇಲ್ಲಿ ವಿದ್ಯುತ್ ಸೋರಿಕೆಯ ಸಮಯದಲ್ಲಿ ಕಡಿಮೆ ರೋಧದ ಪಥವನ್ನು ಉಂಟು ಮಾಡಿ ವಿದ್ಯುತ್ ಆಘಾತ ತಪ್ಪಿಸುತ್ತದೆ ಅನ್ನುವಂಥದ್ದು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಸರಣಿ ಕ್ರಮ ಜೋಡಣೆ ಮತ್ತು ಸಮಾಂತರ ಕ್ರಮ ಜೋಡಣೆ ಬಗ್ಗೆ ಮಾಹಿತಿಯಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು ಇಲ್ಲಿ. ಸರಣಿ ಕ್ರಮ ಜೋಡಣೆ ವಿದ್ಯುತ್ ಪ್ರವಾಹವನ್ನು ಉದ್ಭವಿಸುವುದಿಲ್ಲ. ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗಿ ಉಳಿದ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಈ ಕ್ರಮದಲ್ಲಿ ಒಟ್ಟು ರೋಧ ಹೆಚ್ಚಾಗುತ್ತದೆ. ಸಮಾಂತರ ಕ್ರಮ ಜೋಡಣೆ ನೋಡ್ಬೋದು. ಮೂಲಕ ವಿದ್ಯುತ್ ಪ್ರವಾಹವನ್ನು ಬೀಸ್ತಾ ಇದೆ. ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಈ ಜೋಡಣೆಯಲ್ಲಿ ಒಟ್ಟು ರೋಧ ಕಡಿಮೆ ಆಗುತ್ತದೆ. ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ತಾ ಇದ್ದೀವಿ. ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಇವು ಆವೃತ ಜಾಲಗಳಾಗಿವೆ. ಇವು ಒಂದನ್ನೊಂದು ಛೇದಿಸುವುದಿಲ್ಲ. ಧ್ರುವಗಳಲ್ಲಿ ಸಾಂದ್ರತೆ ಹೆಚ್ಚು. ನೆಕ್ಸ್ಟು ನಿಮ್ನ ದರ್ಪಣ, ಪೀನ ಮಸೂರ, ಪೀನ ದರ್ಪಣ, ನಿಮ್ನ ಮಸೂರ ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾಯಿಂಟನ್ನು ಇಲ್ಲಿ ಕೊಟ್ಟಿರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಸೋಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನು ಗಮನಿಸಬಹುದು. ಸೋಲೆನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿರುತ್ತವೆ. ನೆಕ್ಸ್ಟ್ ಸೋಲೆನಾಯ್ಡ್ನ ಒಳಭಾಗದ ಪ್ರತಿಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತದೆ. ಅಂದರೆ ಕಾಂತಕ್ಷೇತ್ರವು ಏಕರೂಪದಲ್ಲಿ ಇರುತ್ತದೆ ಅನ್ನುವಂಥದ್ದು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಗಮನಿಸ್ಬೋದು. ಸತ್ಯ ಪ್ರತಿಬಿಂಬ ಪರದೆ ಮೇಲೆ ಮೂಡುವ ಪ್ರತಿಬಿಂಬ ಆಗಿರ್ತಾ ಇದೆ. ಇದು ಯಾವಾಗಲೂ ತಲೆ ಕೆಳಗಿರುತ್ತದೆ. ಮಿಥ್ಯ ಪ್ರತಿಬಿಂಬ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬ. ಇದು ನೇರವಾಗಿರುತ್ತದೆ. ವಕ್ರೀಭವನ ಸೂಚ್ಯಂಕ ಎರಡು ವಿಭಿನ್ನ ಮಾಧ್ಯಮಗಳಲ್ಲಿನ ಬೆಳಕಿನ ವೇಗದ ಅನುಪಾತ. ಮಸೂರದ ಸಾಮರ್ಥ್ಯ ಮಸೂರದ ಮೂಲಕ ಬೆಳಕಿನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟ. ಕಣ್ಣಿನ ಹೊಂದಾಣಿಕೆ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಮಸೂರದ ಸಾಮರ್ಥ್ಯ. ಬೆಳಕಿನ ವರ್ಣ ವಿಭಜನೆ ಬಿಳಿಯ ಬಣ್ಣವು ಅದರ ವಿಭಿನ್ನ ಘಟಕಗಳಾಗಿ ವಿಭಜನೆ ಹೊಂದುವುದು. ಟಿಂಡಾಲ್ ಪರಿಣಾಮ ಕಲಿಲ ಪದಾರ್ಥಗಳಿಂದ ಬೆಳಕು ಚದುರಿಸುವಂತಹ ವಿದ್ಯಮಾನ. ಹೀಗೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ನೆಕ್ಸ್ಟ್ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ನ್ಯೂಟನ್ರವರ ಪ್ರಯೋಗವನ್ನು ವಿವರಿಸಿ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ನ್ಯೂಟನ್ರವರ ಪ್ರಯೋಗ ನೋಡ್ತಾ ಇದ್ದೀವಿ. ಒಂದು ಗಾಜಿನ ಪಟ್ಟಕದ ಮೂಲಕ ಸೂರ್ಯನ ಬೆಳಕನ್ನು ಹಾಯಿಸಿದಾಗ ಅದು 7 ಬಣ್ಣಗಳ ರೋಹಿತವಾಗಿ ವಿಭಜಿಸುತ್ತದೆ. ಮತ್ತೊಂದು ಸಮರೂಪಿಯಾದ ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆಕೆಳಗಾಗಿ ಇರಿಸಿ ದೊರೆತ ವರ್ಣರೋಹಿತವನ್ನು ಹಾದು ಹೋಗಲು ಬಿಟ್ಟಾಗ ಮತ್ತೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿಯ ಬಣ್ಣದಾಗಿರುತ್ತದೆ. ಇದರಿಂದ ಸೂರ್ಯನ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಎಂದು ತೀರ್ಮಾನಿಸಬಹುದು. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀರಿ. ಸೊಲೆನಾಯ್ಡ್ ಎಂದರೇನು, ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು. ತಾಮ್ರದ ತಂತಿಯ ಸುರುಳಿಗಳ ಸಿಲಿಂಡರ್ ಆಕಾರದ ರಚನೆ ಆಗಿರ್ತಾ ಇದೆ. ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವಾಗಿಸಬಹುದು. ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀರಿ. ಇಲ್ಲೊಂದು ಚಟುವಟಿಕೆಯನ್ನು ವಿವರಿಸಿರುವಂಥದ್ದು ನೋಡಬಹುದು. ನೀವಿಲ್ಲಿ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವಂತಹ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಅದೇ ರೀತಿ ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿಟ್ಟಾಗ ಅದು ಬಲವನ್ನು ಅನುಭವಿಸುತ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ನೋಡಬಹುದು. ಒಂದು ಸಣ್ಣ ಅಲ್ಯೂಮಿನಿಯಂನ ಸುರುಳಿಗೆ ತಾಮ್ರದ ತಂತಿಯನ್ನು ಸುತ್ತಿ ಬ್ಯಾಟ್ರಿಗೆ ಸಂಪರ್ಕಿಸಿ ಅದನ್ನು ಒಂದು ಸ್ಟ್ಯಾಂಡ್ಗೆ ಅಳವಡಿಸಿ ನಂತರ ಒಂದು ಲಾಳಕಾಂತವನ್ನು ಅದರ ಸಮೀಪಕ್ಕೆ ತನ್ನಿರಿ. ಸ್ವಿಚ್ ಆನ್ ಮಾಡಿ ಸರಳಿಗೆ ವಿದ್ಯುತ್ ಹರಿಸಿದಾಗ ಅಲ್ಯೂಮಿನಿಯಂನ ಸರಳು ಒಂದು ದಿಕ್ಕಿಗೆ ಚಲಿಸುತ್ತದೆ. ವಿದ್ಯುತ್ ಹರಿಯುವ ದಿಕ್ಕನ್ನು ಬದಲಾಯಿಸಿ ಸರಳು ಚಲಿಸುವ ದಿಕ್ಕು ಬದಲಾಗುತ್ತದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೋಡ್ಬೋದು. ನಿಮ್ನ ಮಸೂರವನ್ನು ವಿಕೇಂದ್ರೀಕರಣ ಮಸೂರ ಎನ್ನುವ ರೇಖೆ ನೋಡ್ತಾ ಇದ್ದೀರಿ. ಬೆಳಕನ್ನು ವಿಕೇಂದ್ರೀಕರಿಸ್ತಾ ಇದೆ. ಪೀನ ಮಸೂರವನ್ನು ಕೇಂದ್ರೀಕರಣ ಮಸೂರ ಎಂದು ಕರೆಯುವ ರೇಖೆ ಬೆಳಕನ್ನು ಕೇಂದ್ರೀಕರಿಸುವುದರಿಂದ. ಹೀಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೂಡ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಲ್ಲ ಏಕೆ ಅನ್ನುವಂಥದ್ದು ನೋಡ್ಬೋದು. ಇಲ್ಲಿ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು 2 ದಿಕ್ಕುಗಳನ್ನು ತೋರಿಸಲು ಸಾಧ್ಯವಿಲ್ಲ. ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಇದರ ಅರ್ಥವೇನು? ಗಾಳಿಯಲ್ಲಿನ ಬೆಳಕಿನ ವೇಗವು ವಜ್ರದಲ್ಲಿನ ಬೆಳಕಿನ ವೇಗಕ್ಕಿಂತ 2.42ರಷ್ಟು ಹೆಚ್ಚಾಗಿರ್ತಾ ಇದೆ.
ಮಸೂರದ ಸಾಮರ್ಥ್ಯ, ಹೀಗೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗ್ತಾ ಇದೆ. ನೆಕ್ಸ್ಟ್, ಬೆಳಕಿನ ಚದುರುವಿಕೆ ಮತ್ತು ಕಣಗಳ ಗಾತ್ರಗಳ ನಡುವಿನ ಸಂಬಂಧ ನೋಡ್ಬೋದು. ಚದುರಿದ ಬೆಳಕಿನ ಬಣ್ಣವು ಬೆಳಕಿನ ಕಣಗಳ ಗಾತ್ರವನ್ನು ಅವಲಂಬಿಸಿದೆ. ಅತ್ಯಂತ ಸಣ್ಣ ಗಾತ್ರದ ಕಣಗಳು ಕಡಿಮೆ ತರಂಗ ದೂರವಿರುವ ನೀಲಿ ಬಣ್ಣವನ್ನು ಚದುರಿಸ್ತಾ ಇದ್ದಾವೆ. ಕಣಗಳ ಗಾತ್ರ ಹೆಚ್ಚಾದಂತೆ ಅದು ಹೆಚ್ಚು ತರಂಗ ದೂರವಿರುವ ಕೆಂಪು ಬಣ್ಣವನ್ನು ಚದುರಿಸ್ತಾ ಇದೆ. ದೊಡ್ಡ ಗಾತ್ರದ ಕಣಗಳು ಬಿಳಿಯ ಬೆಳಕನ್ನು ಚದುರಿಸುತ್ತವೆ. ಇನ್ನೊಂದು ಪಾಯಿಂಟ್ ಗಮನಿಸ್ಬೋದು, ವಿದ್ಯುತ್ ಸಾಧನಗಳನ್ನು ಸರಣಿ ಜೋಡಣೆಗಿಂತ ಸಮಾಂತರ ಜೋಡಣೆ ಮಾಡುವುದು ಉಪಯುಕ್ತ. ನೋಡ್ಬೋದು ಆನ್ಸರಲ್ಲಿ, ಮಂಡಲದ ಒಟ್ಟು ರೋಧ ಕಡಿಮೆ ಆಗುತ್ತದೆ, ಪ್ರತಿ ಸಾಧನದ ವಿಭವಾಂತರ ಸಮನಾಗಿರುತ್ತದೆ, ಪ್ರತಿ ಸಾಧನಕ್ಕೆ ಅಗತ್ಯವಿರುವ ವಿದ್ಯುತ್ ಮಾತ್ರ ಹರಿಯುತ್ತದೆ, ಮಂಡಲದ ಯಾವುದಾದರೊಂದು ಸಾಧನ ಹಾಳಾದಾಗ ಇತರ ಸಾಧನಗಳು ಕಾರ್ಯನಿರ್ವಹಿಸುತ್ತವೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಹೀಗೆ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ ಭೌತಶಾಸ್ತ್ರ ವಿಭಾಗದಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಸಂಪನ್ಮೂಲ ಶಿಕ್ಷಕರು ಇಲ್ಲಿ ಹಂಚಿಕೊಂಡಿರುವಂಥದ್ದು ನಾವಿಲ್ಲಿ ನೋಡಬಹುದು. ಧನ್ಯವಾದಗಳು.